ಚನ್ನರಾಯಪಟ್ಟಣ ಜನನಿ ಸೇವಾ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಚನ್ನರಾಯಪಟ್ಟಣ ತಾಲೂಕು, ಕಸಬಾ ಹೋಬಳಿ, ಕುರುವಂಕ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ವಿವಿಧ ಬಗೆಯ ಗಿಡಗಳನ್ನು ವಿತರಿಸುವುದು, ನೋಟ್ಬುಕ್, ಪೆನ್, ಪೆನ್ಸಿಲ್ ಮತ್ತು ಸಿಹಿ ಹಂಚುವುದರ ಮೂಲಕ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮಂಜುನಾಥ ಆರ್. ಕುರುವಂಕ ರವರು ಪರಿಸರ ಸಂರಕ್ಷಣೆ ಹಾಗೂ ಶೈಕ್ಷಣಿಕವಾಗಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಬೇಕು ಹಾಗೂ ಉಳಿಯಬೇಕು, ಅವುಗಳು ಉಳಿದರೆ ಬಡವರಿಗೆ ವಿದ್ಯೆ ಸಿಗುತ್ತದೆ ಎಂದು ಹೇಳಿದರು. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮಂಜುನಾಥ ಆರ್. ಕುರುವಂಕ, ಉಪಾಧ್ಯಕ್ಷರಾದ ರುದ್ರೇಶ್ ಬಾಲಚಂದ್ರನ್ ರವರು, ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಜೆ, ಕಾರ್ಯದರ್ಶಿ ರಮೇಶ್ ಬಿ, ಖಜಾಂಚಿ ವಿನೋದ್ ಪ್ರಸಾದ್ ಭಾಗವಹಿಸಿದ್ದರು. ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಕಮಲಮ್ಮ ರವರು, ಸ್ಟೆಮೆಚ್ ಅಧ್ಯಕ್ಷರಾದ ಶ್ರೀಮತಿ ಧನಲಕ್ಷ್ಮಿ ರವರು, ಗ್ರಾಮದ ಮುಖಂಡರಾದ ಗಂಗಾಧರ್ ರವರು, ಸಿದ್ದೇಗೌಡ ರವರು ಮತ್ತು ಎಲ್ಲಾ ವಿದ್ಯಾರ್ಥಿಗಳ ಪೋಷಕರು, ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ಆ ಸಮಸ್ಯೆನ ಅಲ್ಪ ಮಟ್ಟಿಗಾದ್ರೂ ನಾವು ಅಳಿಲು ಸೇವೆ ಮಾಡುವಂಥ ಕೆಲಸನ ನಾವು ಟ್ರಸ್ಟ್ ಮಾಡ್ತಾ ಇದ್ದೀವಿ. ಸುಮಾರು 3 ವರ್ಷದಿಂದ ಈಗಾಗಲೇ ಆಲ್ರೆಡಿ ಸುಮಾರು ಒಂದು 10 ಸ್ಕೂಲ್ಗಳನ್ನ ಪ್ರತಿ 2 ತಿಂಗಳು 3 ತಿಂಗಳಿಗೆ ಒಂದೊಂದ್ಸರಿ ಒಂದೊಂದು ಶಾಲೆನ ಆಯ್ಕೆ ಮಾಡ್ಕೊಂಡು ನಾವು ಈ ಥರ ಪೆನ್ನು ಪುಸ್ತಕ ಅಲ್ಲಿ ಸ್ಕೂಲಲ್ಲಿ ಎಷ್ಟಿದೆ, ಕೆಲವು ಅಲ್ಲಿ ಈಗ ಹಿರಿಸೇವೆ ಸ್ಕೂಲ್ ಮಾಡಿದಾಗ ಒಂದು 40 ಮಕ್ಕಳಿದೆ, ಬದಿಕೆರೆ ಸ್ಕೂಲ್. ಅವಕ್ಕೆ ಏನು ಅಂಧ ಮಕ್ಕಳುಗಳಿಗೆ ಏನು ಹೆಲ್ಪ್ ಆಗುತ್ತೆ, ಅವಕ್ಕೆ ಏನು ಹೆಲ್ಪ್, ಬುಕ್ಸ್ ಕೊಟ್ಟರೆ ಏನು ಉಪಯೋಗ ಇಲ್ಲ. ಅಲ್ಲಿ ಅವಕ್ಕೆ ಆಟೋಪಚಾರ ಆಟಾಡೋಂಥ ಮಕ್ಕಳು, ಆ ಅಂಧ ಮಕ್ಕಳುಗಳಿಗೆ ಕೈಯಿಂದ ಕೈಗೆ ಥ್ರೋಬಾಲ್ ಎಸೆಯೋದು, ಮತ್ತು ಇನ್ನೇನಾದರೂ ಈ ಮ್ಯೂಸಿಕಲ್ ಚೇರ್ಗೆ ಅದಕ್ಕೆ ಏನಾದ್ರು ಬೇಕು, ಆ ಥರದ್ದು ಏನಾರು ಆಟಕ್ಕೆ ಅನುಕೂಲ ಆಗುತ್ತೆ. ಒಟ್ಟಾರೆ ಆ ಮಕ್ಕಳುಗಳಿಗೆ ಶಕ್ತಿ ತುಂಬುವಂಥ ಕೆಲಸ. ಆಮೇಲೆ ಇನ್ನೊಂದು ಅನಾಥಾಶ್ರಮ ವೃದ್ಧಾಶ್ರಮ ಹೋದಲ್ಲಿ, ಅಲ್ಲಿ ವೃದ್ಧಾಶ್ರಮದಲ್ಲಿ ಯಾರೋ ಮಕ್ಕಳು ತಂದೆ ತಾಯಿಗಳನ್ನ ಮಕ್ಕಳುಗಳು ಸಾಕ್ತಾರಂತ ಇವ್ರನ್ನ ವೃದ್ಧರನ್ನ ತಂದು ಆ ವೃದ್ಧಾಶ್ರಮಕ್ಕೆ ಬಿಟ್ಟೋಗಿರ್ತಾರೆ. ಕೆಲವರು ಮಕ್ಕಳುಗಳೇ ಇರಲ್ಲ, ಅಲ್ಲಿ ಟ್ರೀಟ್ಮೆಂಟ್ ಆಗುವಂಥ ವ್ಯವಸ್ಥೆ ಮಾಡಬೇಕಾಗುತ್ತೆ. ಅದನ್ನ ಆ ಕೆಲಸ ಮಾಡ್ಕೊಂಡ್ಬಂದ್ವಿ. ಮತ್ತು ಅಂಧ ಮಕ್ಕಳುಗಳಿಗೆ ಏನು ಒಂದು 2-3 ಅಂಧ ಮಕ್ಕಳು ಶಾಲೆ ಹಾಸನದಲ್ಲಿ ಒಂದು ಮಾಡಿದ್ವಲ್ವ, ಹಾಸನದಲ್ಲಿ ಚನ್ನರಾಯಪಟ್ಟಣದಲ್ಲಿ ಮಾಡಿದ್ದೀವಿ, ಮತ್ತು ಇಲ್ಲಿ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಮಾಡಿದ್ದೀವಿ, ಕಾರ್ಯಕ್ರಮ ಮಾಡಿದ್ದೀವಿ. ಸುಮಾರು ನಾವು ಹಲವಾರು ಇವನ್ನ ಆಯ್ಕೆ ಮಾಡ್ಕೊಂಡು ಸಂಸ್ಥೆಗಳನ್ನ ಆಯ್ಕೆ ಮಾಡ್ಕೊಂಡು ನಮಗೆ ಏನು ಹೆಲ್ಪ್ ಆಗುತ್ತೆ ಈ ಟ್ರಸ್ಟ್ ವತಿಯಿಂದ. ಇವತ್ತು ಟ್ರಸ್ಟ್ಗೆ ಯಾವುದೇ ರೀತಿ ಸರ್ಕಾರ ಸವಲತ್ತು ಬರ್ತಾ ಇಲ್ಲ. ನಾವು ಸ್ವಂತ ಉದ್ಯೋಗದ ಸ್ವಂತ ದುಡಿಮೆಯಿಂದ ಅದು ನಮ್ಮ ಕೈಲಿ ಏನಾಗುತ್ತೆ ಅದು ಕೊಡ್ಬೋದಾ, ಏನು ಕೊಡ್ಬೋದು. ಅವತ್ತು ಮೊನ್ನೆ ಬಂದಾಗ ಮೇಡಮ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಏನು ನಾವು ನಮ್ಮ ಉದ್ದೇಶ ಅಂದರೆ ಟ್ರ್ಯಾಕ್ ಸೂಟ್ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದು. ಮಕ್ಕಳುಗಳಿಗೆ ಟ್ರ್ಯಾಕ್ ಸೂಟ್ ಕೊಡೋಣ, ಶೂ ಕೊಡೋಣ, ಟೈ ಬೆಲ್ಟ್ ಕೊಡೋಣ ಅಂತ ಅಂದ್ಕೊಂಡ್ಬಂದು ಏನು ಕೊರತೆ ಇದೆ ಅಂತ ಕೇಳಿದಾಗ ಯಾರೋ ದಾನಿಗಳು ಬಂದು ಇವನ್ನ ಕೊಟ್ಟಿದ್ದಾರೆ, ಸೂಟ್ ಏನು ಟ್ರ್ಯಾಕ್ ಸೂಟ್ ಎಲ್ಲ ಕೊಟ್ಟಿದ್ದಾರೆ, ಶೂ ಎಲ್ಲ ಕೊಟ್ಟಿದ್ದಾರೆ ಅಂತ ಕೇಳಿದ್ರು. ಇನ್ನೇನು ಕೊರತೆ ಇದೆ ಅಂದಾಗ ಇನ್ನು ಸದ್ಯದಲ್ಲಿ ಏನಿಲ್ಲ ಅಂತ ಕೇಳಿದಾಗ ನಾವೇ ನಮ್ಮ ವಾಲಂಟ್ರಿ ಆಗಿ ನೋಟ್ಬುಕ್ಗಳನ್ನ ಕೊಡ್ಬೋದಾ, ವಿತರಣೆ ಮಾಡ್ಬೋದು ಅಂತ ಕೇಳಿದಾಗ ಆಯ್ತು ಮಾಡಿ ಅಂತ ಹೇಳಿ ಅವರು ಏನು ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ರೆ ಹೊಲವುಳನ ಆಯ್ತಾನೆ, ಅಥವಾ ಇದು ಕಟ್ಟಡ ಕಾರ್ಮಿಕ ಆಯ್ತಾನೆ, ಅಥವಾ ಇನ್ಯಾವುದೋ ಒಂದು ಕಾರ್ಮಿಕ ಆಗ್ತಾನೆ ಅಂತ ಹೇಳಿ ಇವತ್ತ ಕಟ್ಟಡ ಕಾರ್ಮಿಕನ ಹೊಲವುಳ ರೈತನಿಂದ ಹಿಡಿದು ಈ ದೇಶಕ್ಕೆ ಅನ್ನ ಆಗ್ತಿರೋದು ಅವರೇ. ಸೈನಿಕರಾಗಲಿ, ರೈತ ಆಗಲಿ, ಇನ್ಯಾವುದೋ ಕಟ್ಟಡ ಮಾಡೋದಾಗಲಿ, ಏನಾದರೂ ಈ ದೇಶದಲ್ಲಿ ಮಾನವ ಜೀವಿಗೆ ನೆರಳಾಗಿದ್ದಾನೆ ಅಂತಂದರೆ ಈ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಕ್ಕಳುಗಳೇ. ಇವತ್ತೆಲ್ಲ ಬರೀ ಅಷ್ಟಕ್ಕೆ ಸೀಮಿತ ಆಗಿಲ್ಲ, ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರಿಗೆ ಓದ್ಬೇಕಾದ್ರೆ ಯಾವ ಕಾಲೇಜ್ ಇತ್ತು, ಯಾವ ಇದು ಯೂನಿವರ್ಸಿಟಿ ಇದಲ್ಲ, ಸಾರಿ ಇದಿತ್ತು, ಪ್ರೈವೇಟ್ ಸ್ಕೂಲ್ ಇತ್ತು. ಯಾವ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರು? ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಬಂದಿದ್ದವರು. ಅಂಬೇಡ್ಕರ್ ಯಾವ ಸ್ಕೂಲಲ್ಲಿ ಓದಿದ್ರು? ಅವ್ರು ಯಾವ ಇದರಲ್ಲೂ ಓದಿಲ್ಲ, ಹೈಟೆಕ್ ಸ್ಕೂಲಲ್ಲಿ ಓದಿಲ್ಲ, ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ಇವತ್ತೇನು ದೊಡ್ಡ ದೊಡ್ಡ ಮಹಾನೀಯರಿದ್ದಾರೆ, ಕವಿ ಕುವೆಂಪು ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ದೊಡ್ಡ ದೊಡ್ಡ ಯಾರ್ಯಾರು ಈ ದೇಶದ ಮುಖಂಡರಿದ್ದಾರೆ, ಲೀಡರ್ಗಳಿದ್ದಾರೆ, ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಹೋಗಿರೋಂಥವ್ರು. ಅವರು ಕೂಡ ಸರ್ಕಾರಿ ಶಾಲೆಯಿಂದಲೇ ಹೋಗಿರೋದು. ಮುಖ್ಯಮಂತ್ರಿ ಆಗಿರ್ಬೋದು, ಅವರು ಸರ್ಕಾರಿ ಶಾಲೆಯಿಂದಲೇ ಹೋಗಿರೋದು. ಯಾವ ಪೋಷಕರು ಕೂಡ ಸರ್ಕಾರಿ ಶಾಲೆ ಅಂದರೆ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಹಿಂದುಳಿದಿದೆ ಯಾಕೆ ಅಂತ ಅಂದರೆ ಸರ್ಕಾರಿ ಸವಲತ್ತುಗಳನ್ನ ಪಡ್ಕೊಳ್ಳೋದ್ರಲ್ಲಿ ನಮ್ಮ ಶಾಲೆ ಹಿಂದುಳಿದಿದೆ ಅಂತ ಅಂದರೆ ಯಾಕೆ ಅಂತ ಅಂದರೆ ನಮ್ಮ ಮಕ್ಕಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ, ಪೋಷಕರು ಸರಿಯಾದ ರೀತಿಯಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಸ್ಪಂದಿಸ್ತಾ ಇಲ್ಲ, ಬಂದು ಸೇರಿಸ್ತಾ ಇಲ್ಲ ಮಕ್ಕಳು. 3 ಮತ್ತು 1 ಜನ ನೋಡಿ ಇವತ್ತ ಎಲ್ಲ ದುರಂತ ಏನು ಅಂತಂದರೆ ಎಷ್ಟೋ ಸಾವಿರಾರು ಸ್ಕೂಲ್ಗಳು ಮುಚ್ಚೋಗಿದೆ. 42,000 ಸ್ಕೂಲ್ಗಳು ಈ ರಾಜ್ಯದಲ್ಲಿ ಮುಚ್ಚೋಗಿದೆ ಅಂತ ಅಂಕಿಅಂಶ ಇದೆ. ಭಾರತದಲ್ಲಿ 90,000, ಇಡೀ ಭಾರತದಲ್ಲಿ 90,000 ಸರ್ಕಾರಿ ಶಾಲೆಗಳು ಮುಚ್ಚೋಗಿವೆ. ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥ ಮಕ್ಕಳುಗಳು ಯಾವುದೇ ಈ ದುಶ್ಚಟಕ್ಕೆ ಅಡಿಕ್ಟ್ ಆಗಿದ್ರಂತ ಇದುವರೆಗೂ ಎಲ್ಲೂ ಯಾವುದೇ ನ್ಯೂಸ್ ಇಲ್ಲ. ಕಾರಣ ಏನು ಅಂತಂದರೆ ಆ ಟೀಚರ್ಗಳು ಅಷ್ಟು ಎಫೆಕ್ಟ್ ಆಗ್ತಾರೆ, ಅಷ್ಟು ಕೇರಾಗಿ ನೋಡ್ಕೊತಾವ್ರೆ ಅಂತ ಅರ್ಥ.
ಇವತ್ತು ಯಾವುದೇ ಒಂದು ಆಫೀಸರ್ ಆಗಿರೋ ಅಂತಂದ್ರೆ ಸರ್ಕಾರಿ ಶಾಲೆಗೆ ಒಂದು ಯಥೇಚ್ಛವಾಗಿ ಅಧಿಕಾರಿಗಳು ಆಗಿರೋದು ಸರ್ಕಾರಿ ಶಾಲೆಯಿಂದಲೇ ಹೋಗಿ. ರವಿ ಡಿ ಚನ್ನಣ್ಣವರು ಎಲ್ಲಿಂದ ಓದಿದ್ರು? ಸರ್ಕಾರಿ ಶಾಲೆಯಿಂದಲೇ ಓದಿದ್ರು. ಅವ್ರು ಇವತ್ತ 16 ಜನಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಅದನ್ನ ಒಪ್ಪಿಸ್ಬೇಕು. ಈ ಕೆಲಸ ಆದ್ರೆ ಮಕ್ಕಳುಗಳು ನಿಜವಾಗ್ಲೂ ಮೇಲ್ ಬರ್ತಾರೆ. ಯಾವುದೇ ಖಾಸಗಿ ಸ್ಕೂಲ್ಗೆ ಕಮ್ಮಿ ಇಲ್ಲ ಅನ್ನೋದನ್ನ ನೀವು ತೋರಿಸ್ಬೇಕಾಗಿರೋದು ನೀವು. ಇವತ್ತ ಈ ಹಳ್ಳಿಗಾಡಿನಲ್ಲಿ ಏನಾದರೂ ಪರಿಸರ ಮತ್ತು ವಾತಾವರಣ ಚೆನ್ನಾಗಿದೆ ಅಂದರೆ ಹಳ್ಳಿಗಾಡಿನ ಮಕ್ಕಳು ಮತ್ತು ರೈತರಿಂದಲೇ. ಯಾವ ಯೂನಿವರ್ಸಿಟಿ ಓದಿರಲ್ಲ ಅವರೆಲ್ಲ ಕಾರು ಬಂಗ್ಲ ತನ್ನ ಕಾಂಕ್ರೀಟ್ ಮಯ ಮಾಡ್ತಾರೆ ಇಡೀ ಇದನ್ನೆಲ್ಲ ಸಿಟಿಯೆಲ್ಲ. ಇವತ್ತೇನಾದರೂ ರೈತರು ಹಳ್ಳಿ ಕಡೆ ಹಸಿರಾಗಿ ಉಳಿದಿದೆ ಗಿಡ ಮರ ಅಂತ ಅಂದರೆ ಅದಕ್ಕೆಲ್ಲ ರೈತರು. ಗಿಡ ಮರ ಏನಾದರೂ ಇದ್ರೆ ಮಳೆ ಬೆಳೆ ಚೆನ್ನಾಗಾಗ್ತದೆ. ಕಾರ್ ತಂದ್ರೆ ಅಥವಾ ಬಸ್ ತಂದ್ರೆ ಅಥವಾ ಇನ್ನೇನಾದ್ರು ಬಿಲ್ಡಿಂಗ್ ಕಂಡ್ರೆ ಮಳೆ ಹೋಯ್ತದ? ಆಮ್ಲಜನಕ ಬರ್ತದ? ಇದನ್ನ ಗಿಡಗಳನ್ನ ಕೊಡಬೇಕು ಅಂತ ಹೇಳಿ ಒಂದೊಂದು CB ಸ್ವಯಂ ಇದರಲ್ಲೇ ಒಂದೊಂದು ಗಿಡ 100 ರೂಪಾಯಿ ಆದ್ರೂ ಪರವಾಗಿಲ್ಲ ಕೊಡಿ ಮಕ್ಳುಗಳಿಗೆ ಬೇಕು ಅಂತ ಹೇಳಿ ತಗೊಂಡ್ಬಂದ್ವಿ. ಮಕ್ಕಳು ಪೋಷಕರು ಕೂಡ ಮಕ್ಕಳುಗಳನ್ನ ಅವರು ಆ ಸ್ಕೂಲಲ್ಲಿ ಓದಿಸ್ತಾ ಇದಾರೆ ಈ ಸ್ಕೂಲಲ್ಲಿ ಓದಿಸ್ತಾ ಇದಾರೆ ಅಂತ ಅದನ್ನು ನೀವು ಮಾರು ಹೋಗದಲ್ಲೇ ಯಥೇಚ್ಛವಾಗಿ ಸರ್ಕಾರಿ ಶಾಲೆ ಉಳಿಬೇಕು ಅಂತಂದ್ರೆ ನೀವು ಮನಸ್ಸು ಮಾಡಿ ಸರ್ಕಾರಿ ಶಾಲೆಗೆ ಮಕ್ಕಳುಗಳನ್ನ ಸೇರಿಸ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಎಲ್ಲಿತ್ತು ಅನ್ನೋದನ್ನು ಕೂಡ ಮರ್ತೋಗಂತ ದಿನಗಳು ದೂರ ಇಲ್ಲ.